ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನವರು 2 ರೀತಿಯ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಮ್ಯಾನೇಜರ್ಸ್ ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ. ಇದಕ್ಕೆ ಅವ್ರಿಗೆ ಹೊಸ ಪದವೀಧರರು ಅಂದರೆ ಕೆಲಸದ ಅನುಭವ ಇಲ್ಲದ ಫ್ರೆಷರ್ಸ್ ಅಂತ ಕರೀತಾರೆ ಅವರಿಗೆ. ಅವರು ಹಾಗೂ ಕೆಲಸದ ಅನುಭವ ಇರುವವರಿಗೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇರುವವರು ಇಬ್ಬರಿಗೂ ಕೂಡ ಅರ್ಜಿಗಳನ್ನು ಹಾಕ್ಬೋದು ಅಂತ ಅವರು ತಿಳಿಸ್ತಿದ್ದಾರೆ. ಇಲ್ಲಿ 389 ಹುದ್ದೆಗಳಿದೆ ಹಾಗೂ ವಾರ್ಷಿಕ ಸಂಬಳ ನೋಡಿದ್ರೆ CTC ಅಂತ ಕರೀತಾರೆ. ಅದು 14 ಲಕ್ಷದಿಂದ 21 ಲಕ್ಷದವರೆಗೂ ಇದೆ. ಅದ್ಭುತವಾದಂಥ ಸಂಬಳ ಇರುವಂತಹ, ಕೈ ತುಂಬ ಸಂಬಳ ಬರುವಂತಹ ಹುದ್ದೆಗಳು ಇದಾಗಿದೆ. ಈ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ತರ್ತಿರೋದು IM ಫಾರ್ ಕೆರಿಯರ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಕನ್ನಡದಲ್ಲೇ ಉದ್ಯೋಗದ ಮಾಹಿತಿ ಸಿಗ್ತಿರುತ್ತೆ. ಈ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನವರು ಕರೆದಿರುವಂತಹ ಮ್ಯಾನೇಜರ್ ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಹುದ್ದೆಗಳಿಗೆ ಅರ್ಜಿ ನೀವು ಯಾವಾಗ ಸಲ್ಲಿಸ್ಬೋದು ಅಂದರೆ 8/8/2026ರಿಂದ 7/9/2026 ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಅವರು ಅವರ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ. ವೇತನ ಶ್ರೇಣಿಗೆ ಬಂದರೆ ಮೊದಲನೇದಾಗಿ ಮ್ಯಾನೇಜರ್ ವೇತನ ಶ್ರೇಣಿ 60,000ದಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದು ಬೇಸಿಕ್ ಆಗಿರುತ್ತೆ, ಮೂಲ ವೇತನ ಆಗಿರುತ್ತೆ. ಇದಕ್ಕೆ DA HRA ಎಲ್ಲ ಸೌಲಭ್ಯಗಳು ಸೇರಿದಾಗ ಅವರು ನಿಮಗೆ ತಿಳಿಸ್ತಿರೋದು ವಾರ್ಷಿಕ CTC 21 ಲಕ್ಷ ಅಂತ ಹೇಳಿ. ಅದೇ ರೀತಿಯಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ಗಳಿಗೆ ನೋಡಿದ್ರೆ 40,000 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ DA HRA ಮತ್ತೊಂದು ಮಗದೊಂದು ಎಲ್ಲ ಸೌಲಭ್ಯಗಳು ಸೇರಿದಾಗ ವಾರ್ಷಿಕ CTC 14 ಲಕ್ಷ ಅಂತ ಅವರು ತಿಳಿಸ್ತಿದ್ದಾರೆ. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ 2 ಹಂತದಲ್ಲಿ ಸಾಧಾರಣವಾಗಿ ಮಾಡ್ತಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೊದಲು ಮಾಡ್ತಾರೆ. ಅದರಿಂದ ಆಯ್ಕೆ ಆದ ನಂತರ ಕೆಲವೊಂದು ಹುದ್ದೆಗಳಿಗೆ ಸಂದರ್ಶನ ಇರುತ್ತೆ, ಮತ್ತು ಕೆಲವೊಂದು ಹುದ್ದೆಗಳಿಗೆ ಇತರೆ ಪರೀಕ್ಷೆ ನಂತರ ಸಂದರ್ಶನವನ್ನು ಹಮ್ಮಿಕೊಳ್ತಾರೆ. ಇಂತಹ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತರ್ತಿರುವಂತಹ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದಲ್ದಲೇ ಎಲ್ಲರೊಂದಿಗೆ ಹಂಚಿಕೊಳ್ಳೋದು ಮಾತ್ರ ಮರಿಲೇಬೇಡಿ. ವಯಸ್ಸಿಗೆ ಬಂದಾಗ ಮ್ಯಾನೇಜರ್ ಪೋಸ್ಟ್ಗೆ 32 ವರ್ಷ ಮ್ಯಾಕ್ಸಿಮಮ್ ಆಗಿರಬೇಕು ಅಂತಾರೆ. ಇನ್ನು ಜೂನಿಯರ್ ಎಕ್ಸಿಕ್ಯೂಟಿವ್ಸ್ಗೆ 27 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು ಅಂತ ಅವರು ತಿಳಿಸ್ತಿದ್ದಾರೆ. ಇಲ್ಲಿ ಮೇಲ್ವಯಸ್ಸು ಅಂತಂದರೆ 32-27 ನಂತರವೂ ನಿಮಗೇನಾದರೂ ಹೆಚ್ಚಿನ ವಯಸ್ಸಾಗಿದ್ದರೆ ಸರ್ಕಾರದ ನಿಯಮದಂತೆ ಸಡಿಲಿಕೆಯನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಬೇಕಾಗೋದು ಶೈಕ್ಷಣಿಕ ವಿದ್ಯಾರ್ಹತೆ. ಇಲ್ಲಿ ನೋಡಿ MBA ಇನ್ ಫಿನಾನ್ಸ್, PGD ಇನ್ ಮ್ಯಾನೇಜ್ಮೆಂಟ್, CA, CFA, LLB ಲಾ ಮಾಡ್ಕೊಂಡಿದ್ರೆ, PG ಇನ್ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್, ಆಪರೇಷನ್ ರಿಸರ್ಚ್, ಸ್ಟ್ಯಾಟಿಸ್ಟಿಕ್ಸ್, ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್ ವಿತ್ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್ ವಿತ್ ಸ್ಟ್ಯಾಟಿಸ್ಟಿಕ್ಸ್, ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, ಹಿಂದಿ, ಇಂಗ್ಲೀಷ್ ಲಿಟ್ರೇಚರಲ್ಲಿ ಮಾಸ್ಟರ್ ಡಿಗ್ರಿಗಳೆಲ್ಲ ಮಾಡ್ಕೊಂಡಿದ್ರೆ, ಮತ್ತು PGD ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಜರ್ನಲಿಸಮ್, ಮಾಸ್ ಮೀಡಿಯಾ ಮತ್ತು ಮಾಸ್ ಕಮ್ಯುನಿಕೇಷನಲ್ಲಿ ಮಾಡ್ಕೊಂಡಿದ್ದರೆ, ಅಲ್ಲದೆ ನೀವು ಇಂಜಿನಿಯರಿಂಗ್, ಸಿವಿಲಲ್ಲಿ, ಎಲೆಕ್ಟ್ರಿಕಲಲ್ಲಿ, ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ, IT, ಎಲೆಕ್ಟ್ರಾನಿಕ್ಸ್, ಆರ್ಕಿಟೆಕ್ಚರ್, ಫೈರ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಅಥವಾ MS ಇನ್ ಜಿಯೋಗ್ರಫಿ, ರಿಮೋಟ್ ಸೆನ್ಸಿಂಗ್, GIS, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಜಿಯೋಮ್ಯಾಟಿಕ್ಸ್ಗಳಲ್ಲದೆ MCA ಮಾಡ್ಕೊಂಡಿದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ ಎಲಿಜಿಬಲ್ಲು, ಅರ್ಹರು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಈಗ ಹುದ್ದೆಗಳ ಬಗ್ಗೆ ನೋಡ್ತಾ ಹೋದರೆ ಮೊದಲಿಂದಲೂ ಹೇಳ್ತಾ ಇದ್ದೀವಿ, ಮ್ಯಾನೇಜರ್ ಒಂದು ಹುದ್ದೆಗಳಿದೆ, ಇನ್ನೊಂದು ಜೂನಿಯರ್ ಎಕ್ಸಿಕ್ಯೂಟಿವ್ಸ್ ಅಂತ ಇದೆ. ಈ ಮ್ಯಾನೇಜರ್ಗೆ ಸಾಧಾರಣವಾಗಿ ಅವರ ಅನುಭವವನ್ನು ಕೇಳ್ತಾ ಇದ್ದಾರೆ. ಸೊ ಸಿವಿಲ್ಲು, ಮೆಕ್ಯಾನಿಕ್ ಅಥವಾ ಎಲೆಕ್ಟ್ರಿಕಲ್ಲು, ಫಿನಾನ್ಸು, IT, ಆರ್ಕಿಟೆಕ್ಚರ್, ಲಾ, ಫೈರ್ ಸರ್ವೀಸಸ್ಸು, ಆಪರೇಷನ್ಸು, ಕಮರ್ಷಿಯಲ್ಲು, ಕಾರ್ಪೊರೇಟ್ ಕಮ್ಯುನಿಕೇಷನ್ ಹಾಗೂ ಕಾರ್ಪೊರೇಟ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸರ್ವೀಸಸ್ ಅಂತ
ಹುದ್ದೆಗಳಿದ್ದಾವೆ ಮ್ಯಾನೇಜರಲ್ಲಿ. ಹಾಗೂ ಜೂನಿಯರ್ ಎಕ್ಸಿಕ್ಯೂಟಿವ್ಸ್ಗೆ ಬಂದಾಗ ಫಿನಾನ್ಸ್, ಲಾ, ಆಪರೇಷನ್ಸ್, ಸರ್ವೆ ಆ್ಯಂಡ್ ಕಾರ್ಟೋಗ್ರಫಿ ಅಂತ ಹೇಳಿ ಹುದ್ದೆಗಳಿದೆ. ಸೊ ಇಂತಹ ಹುದ್ದೆಗಳಿಗೆ ನೀವು ಆಲ್ರೆಡಿ ಈಗ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು ಅಂತ ತಿಳ್ಕೊಂಡ್ರಿ, ವಯಸ್ಸಿನ ಬಗ್ಗೆ ತಿಳ್ಕೊಂಡ್ರಿ, ಸಂಬಳದ ಬಗ್ಗೆ ತಿಳ್ಕೊಂಡ್ರಿ, ಯಾವತ್ತಿಂದ ಯಾವತ್ತಿನ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಾ. ಈಗ ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಕೆಲವೊಂದು ಪೋಸ್ಟ್ಗಳಿಗೆ, ಎಲ್ಲ ಪೋಸ್ಟ್ಗಳಿಗೆ ಅಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ಪೋಸ್ಟ್ಗಳಿಗೂ ಅಲ್ಲ, ಕೆಲವೊಂದೆರಡು ಪೋಸ್ಟ್ಗಳಿಗೆ ಬಣ್ಣದ ಕುರುಡು ಹಾಗೂ ರಾತ್ರಿ ಕುರುಡು ಇರಬಾರದು ಅಂತ ಅವರು ತಿಳಿಸ್ತಿದ್ದಾರೆ. ಬಣ್ಣದ ಕುರುಡು ಅಂದರೆ ಅವರಿಗೆ ಎಲ್ಲ ಬಣ್ಣಗಳು ಕಾಣಿಸ್ತಿರುತ್ತೆ, ಆದರೆ ಕೆಂಪು ಮತ್ತು ಹಸಿರು ಎರಡು ಒಟ್ಟಿಗೆ ಮಿಕ್ಸ್ ಆದಾಗ ಅವರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಹಾಗಾಗಿ ಅದನ್ನು ಬಣ್ಣದ ಕುರುಡು ಅಂತಾರೆ. ಮತ್ತು ರಾತ್ರಿ ಕುರುಡು, ಇವುಗಳನ್ನೆಲ್ಲ ನೀವು ನೋಟಿಫಿಕೇಷನ್ ಲಿಂಕಲ್ಲಿ ನೀವು ಚೆನ್ನಾಗಿ ತಿಳ್ಕೊಳ್ಬೋದು. ಇನ್ನು ಅರ್ಧ ನಿಮಿಷದಲ್ಲಿ ನಿಮಗೆ ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ. ಆ ನೋಟಿಫಿಕೇಷನ್ ಲಿಂಕ್ಗೆ ಹೋದಾಗ ಕನಿಷ್ಠ ನೀವು 2 ಬಾರಿ ಆದರೂ ಪೂರ್ಣ ನೋಡಲೇಬೇಕಾಗಿರುತ್ತೆ. ಕಾರಣ ಇಷ್ಟೇ, ಅಲ್ಲಿ ಮೀಸಲಾತಿ ಬಗ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇದು ಬಹಳ ಬಹಳ ಮುಖ್ಯ ಇರುತ್ತೆ. ವಯಸ್ಸಿನಲ್ಲಿ ಏನಾದರೂ ಸಡಿಲಿಕೆ ಬೇಕಾದರೆ ಅಪ್ಪರ್ ಏಜ್ ಲಿಮಿಟ್ ಅಂತಾರೆ ಅದಕ್ಕೆ. ಆಮೇಲೆ ಸಂಬಳ, ಅದರ ಬಗ್ಗೆ ಸಂಪೂರ್ಣ ವಿವರ ಇರುತ್ತೆ. ಇತರೆ ಸೌಲಭ್ಯಗಳು ಹಾಗೂ ವಿದ್ಯಾರ್ಹತೆ, ಇತರೆ ಎಲ್ಲ ವಿಚಾರಗಳ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಗೊಂಡು ನೀವು ಅರ್ಹರಿದ್ದೀರಾ ಅನ್ನೋದಾದರೆ ಸಂಬಳ ಅದ್ಭುತವಾಗಿದೆ, ಕೈ ತುಂಬ ಬರುವಂಥ ಸಂಬಳದ ಒಂದು ಹುದ್ದೆ ಆಗಿದೆ ಇದು. ಸೊ ಇಂತಹ ಹುದ್ದೆಗಳಿಗೆ ನಿಮಗೆ ನೋಟಿಫಿಕೇಷನ್ ಲಿಂಕ್ ಹಾಗೂ ವೆಬ್ಸೈಟ್ ಲಿಂಕ್ಗಳ ಅಗತ್ಯ ಇರುತ್ತೆ. ಅದನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿ, ಆಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ, ಅಲ್ಲಿ ನಾನು ನೋಟಿಫಿಕೇಷನ್ ಲಿಂಕ್, ವೆಬ್ ಲಿಂಕು ಎಲ್ಲವನ್ನು ಕೊಟ್ಟಿದ್ದೇನೆ. ಅವುಗಳನ್ನೆಲ್ಲ ಕೂಲಂಕುಷವಾಗಿ ಓದಿ ಅರ್ಥ ಮಾಡಿಕೊಂಡು ನೀವು ತಯಾರಿ ನಡೆಸಿ ಅರ್ಜಿ ಹಾಕಿ ಎಲ್ಲರಿಗೂ ಶುಭವಾಗುತ್ತೆ. ಇಂತಹ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್, ಮೈ ಪಾತ್ ಮೈ ಫ್ಯೂಚರ್ ಇದರ ಸ್ಲೋಗನ್ ಆಗಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಇರುತ್ತೆ. ಇಂತಹ ಒಂದು ಚಾನಲ್ ಹಾಗೂ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.